ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಗೆ ನಂಬಿ ಮೋಸ ಹೋದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಥರ ನಡೆದಿರುತ್ತೆ, ಆದ್ರೂ ಪದೇ ಪದೇ ನಂಬಿ ನಾವು ಮೋಸ ಹೋಗ್ತೀವಿ. ನಮಗೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ. ಎಲ್ಲ ರಂಗದಲ್ಲೂ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಿರ್ತಾರೆ. ಇಂಥದ್ರಲ್ಲಿ ಮಾಡಲ್ಲ ಅಂತಿಲ್ಲ, ಆದರೆ ಕೆಲವರು ಹೆಣ್ಮಕ್ಳು ಮಾಡೋ ತಪ್ಪಿಗೆ ನಮಗೆ ಅವ್ರ ಮೇಲೆ ನಂಬಿಕೆನೇ ಬರಲ್ಲ. ಅದು ಯಾವ ಕೆಲಸನಾದ್ರೂ ಆಗಿರಲಿ, ಆಯಿತಾ. ಅಂಥದ್ದೇ ಒಂದು ಇನ್ಸಿಡೆಂಟು ನಮ್ಮ ಮನೇಲಿ ನಡೆದಿರೋದ್ರ ಬಗ್ಗೆ ನಿಮಗೆ ಇವತ್ತು ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತೀನಿ. ಈ ಇನ್ಸಿಡೆಂಟ್ ಆಗಿರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ಅಂದರೆ ನನ್ನ ಸಿಸ್ಟರ್ಸಿಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ, ನನ್ನ ಬ್ರದರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ತೀರಾ ಗೊತ್ತು ನನಗೆ. ನೋಡಿದರೆ ಬೈಬೇಡಿ. ನನಗೆ ಅವ್ರು ಮಾಡಿರೋ ತಪ್ಪು ನನಗೆ ಗೊತ್ತಾಗಿಲ್ಲ, ಅದು ನನಗೆ ಲೇಟಾಗಿ ಗೊತ್ತಾಯಿತು. ಅದಕ್ಕೆ ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ, ದಯವಿಟ್ಟು ಬೈಬೇಡಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ವಸ್ತ್ರಲ್ಲಿ ನಾನೊಬ್ಬರನ್ನ ಹೆಲ್ಪರ್ ತೊಗೊಂಡಿದ್ದೆ. ನನಗೆ ಅವಾಗ ಹೆಲ್ಪರ್ ಅವಶ್ಯಕತೆ ಇತ್ತು. ಮಗ ಚಿಕ್ಕವನಿದ್ದ ಆ್ಯಂಡ್ ಮನೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಸ್ನೆಸ್ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ನಾನೊಬ್ಬರನ್ನ ಹೆಲ್ಪರ್ ತೊಗೊಂಡಿದ್ದೆ. ಅವರು ಎಷ್ಟು ನಂಬಿಕೆ ಉಳಿಸ್ಕೊಂಡಿದ್ರು ಅಂದರೆ ನನ್ನ ಹತ್ರ 1.5 ಇಯರ್ ಹಂಗೆ ಕೆಲಸ ಮಾಡಿದ್ದಾರೆ. ಅಷ್ಟು ತುಂಬ ನಂಬಿಕೆ ಉಳಿಸ್ಕೊತಾ ಇದ್ರು ಸ್ಟಾರ್ಟಿಂಗ್. ಅಂದರೆ ನಾನು ಎಲ್ಲಾದ್ರೂ ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಆಗಲಿ ಟಿ ವಿ ಹತ್ರ ದುಡ್ಡು ಇಡೋದು, ಔಟ್ಸೈಡಿಂದ ಬಂದರೆ ಚೇಂಜಸ್ ಇದ್ದರೆ ಇಲ್ಲಿಡೋದು ಮಾಡ್ತಾಯಿದ್ರು. ನಾನು ಹಂಗೇನೆ ಟಿ ವಿ ಹತ್ರ ಇಡೋದು, ಎಲ್ಲಿ ಬೇಕಲ್ಲ ಅಮೌಂಟ್ ಇಡೋದು, ಕಿಚನಲ್ಲಿ ಅಮೌಂಟ್ ಇಡೋದು ಮಾಡ್ತಾಯಿದ್ದೆ. ಅವಾಗೆಲ್ಲ ಅವರು, ಅಕ್ಕ ನೀವು ದುಡ್ಡು ಎಲ್ಲೆಲ್ಲೋ ಇಡ್ತೀರಾ, ತಗೊಳ್ಳಿ, ಹಂಗೆ ಇಡಬಾರ್ದು ಅಂತ ತಂದು ರಿಟರ್ನ್ ಕೊಡ್ತಾಯಿದ್ರು. ಇವಾಗ ಒಬ್ಬರಿಗೆ ನಂಬಿಕೆ ಯಾವಾಗ ಬರುತ್ತೆ ಹೇಳಿ? ನಿಜವಾಗ್ಲೂ ಮನಸ್ಸು ಬೇಗ ನಂಬೋದೇ ದುಡ್ಡಿನ ವಿಷಯದಲ್ಲಿ. ಅವರು ಹಂಗಂದ ತಕ್ಷಣ ಇವರು ಎಷ್ಟು ಆನೆಸ್ಟ್ ಆಗಿದ್ದಾರೆ ಅಂತ ನಂಬಿಡ್ತಾ ಇದ್ದೆ. ನಾನು ನಂಬಿಡ್ತಿದ್ದೆ ಅಲ್ಲ, ನಂಬಿದ್ದೆ. ತುಂಬ ಸರಿ ಈ ಥರ ಅವರು ಅಮೌಂಟ್ ತಂದು ಕೊಡೋದು, ನಾನು ಎತ್ತಿಡೋದು, ಹೀಗೆ ಆಗ್ತಾಯಿತ್ತು. ನಾನು ಅವ್ರನ್ನ ನಂಬಿದ್ದೆ. ಹೀಗೆ ನನ್ನ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕ್ಯಾಶ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಕ್ಯಾಶ್ ತೊಗೊಂಡು ಬಂದು ದೇವ್ರ ಮನೆ ಹತ್ರ ಇಡ್ತಾಯಿದ್ದೆ. ದೇವ್ರ ಫೋಟೋ ಮುಂದೆ ಇಟ್ಟು ಆಮೇಲೆ ಬೇಕಾದರೆ ಬ್ಯಾಂಕು ಇಲ್ಲ ನನಗೆ ಶಾಪಲ್ಲಿ ಬೇಕಾದರೆ ಕ್ಯಾಶ್ ಯೂಸ್ ಮಾಡೋದಕ್ಕೆ ಆ ಥರ ಯೂಸ್ ಮಾಡ್ಕೊಳ್ತಾಯಿದ್ದೆ. ಒಂದು ದಿನ ಏನಾಯಿತು, ನಾನು 8,000 ಸಮಥಿಂಗ್ ಅನಿಸುತ್ತೆ ಅಷ್ಟೇ ಕ್ಯಾಶು. ಅದನ್ನು ತೊಗೊಂಡೋಗಿ ದೇವ್ರ ಫೋಟೋದ ಮೇಲೆ ಇಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಮರ್ತಿದ್ದೀನಿ ಅದನ್ನು ತೊಗೊಂಡು ಬರೋದಕ್ಕೆ. ಮತ್ತು ನನ್ನ ಮನೆಗೆ ಹೋಗಿ ರಿಟರ್ನ್ ಹೋಗಿ ಅಮೌಂಟ್ ತೊಗೊಂಡು ಬರೋಣ ಅಂತ ಹೋದಾಗ ಅಮೌಂಟ್ ಇರಲಿಲ್ಲ. ನಾನು ಅವ್ರನ್ನ ಕೇಳಿದೆ, ಇಲ್ಲಿ ಅಮೌಂಟ್ ಇತ್ತಲ್ಲ ಏನಾಯಿತು ಅಂತ. ನನ್ನ ಮನೆ ಹ್ಯಾಂಡ್ ಓವರೆಲ್ಲ ಅವ್ರಿಗೆ ಮಾಡೋಗ್ತಾಯಿದ್ದೆ, ಅವರೇ ನೋಡ್ಕೊಳ್ತಾಯಿದ್ರು, ಕೀ ಎಲ್ಲ ಕೊಟ್ಟು ಬರ್ತಾಯಿದ್ವು. ಅಂದರೆ ನಂಬಿಕೆ ಉಳಿಸ್ಕೊಂಡಿದ್ರು ಅವರು ಆ ಥರ. ಇಲ್ಲ ಅಕ್ಕ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತಂದರು. ಸೊ ನೀವು ಎಲ್ಲೋ ಇಟ್ಟು ಮರ್ತಿದ್ದೀರಾ ಅನಿಸುತ್ತೆ ನೋಡಿ ಅಂತ. ಅಯ್ಯೋ ಎಲ್ಲೋ ಇಟ್ಟು ಮರ್ತೆ ಅನಿಸುತ್ತೆ ಅಂತ ನಾನು ಹಾಗೆ ಅಂದ್ಕೊಂಡಿದ್ದೀನಿ, ಅಮೌಂಟ್ ಎಲ್ಲೋ ಇಟ್ಟು ಮರ್ತಿದ್ದೀನಿ ಅಂತ. ಸೊ ಇದೇ ಥರ ಒಂದು 5-6 ಟೈಮ್ಸ್ ಆಗಿದೆ ನಾನು ಅಮೌಂಟ್ ಇಡೋದು. ಇಲ್ಲ ಕಮ್ಮಿ ಅಂದರೆ ನಾನು ಇಟ್ಟಿರೋ ಅಮೌಂಟಲ್ಲಿ ಸ್ವಲ್ಪ ತೊಗೊಂಡು ಸ್ವಲ್ಪ ಅಲ್ಲೇ ಇಡೋದು, ಹೀಗೆ ಆಯಿತು ಒಂದು 6 ಟೈಮ್ಸು. ನನಗೆ ನಾನೇ ಮಿಸ್ಸಾಗಿ ಕೌಂಟ್ ಮಾಡ್ಕೊಂಡು ಬರ್ತಿದ್ದೀನೇನೋ ಅಂತ ಮನೆ ಕ್ಯಾಶ್ ತೊಗೊಂಬರೋದು ಸ್ಟಾಪ್ ಮಾಡಿದೆ. ತುಂಬ ಸರಿ ಆಗಿದೆ, ನನ್ನ ಮನೆ ಕ್ಯಾಶ್ ತೊಗೊಂಬರೋದು ಸ್ಟಾಪ್ ಮಾಡಿದೆ. ಅಲ್ಲಿ ದುಡ್ಡಿಡೋದು ಸ್ಟಾಪ್ ಮಾಡಿದೆ. ತುಂಬ ದಿನ ಇದೇ ಥರ ಆಗ್ತಾಯಿತ್ತು. ಲೈಕ್ ನಾನು ಯಾವಾಗಾದ್ರೂ ದುಡ್ಡಿಡಲಿ, ಅದರಲ್ಲಿ ಕಮ್ಮಿ ಆಗೋದು, ಇಲ್ಲ ದುಡ್ಡು ತೊಗೊಳ್ಳೋದು. ಈಗ 1 ಸರಿ 2 ಸರಿ ನಾನು ಮರ್ತೋಗಿದ್ದೀನಿ ಅಂತ ಗೊತ್ತಾಗುತ್ತೆ. ಪ್ರತಿ ಸರಿನೂ ಹಂಗಾದರೆ ಒಬ್ಬರ ಮೇಲೆ ಡೌಟ್ ಬಂದೇ ಬರುತ್ತೆ, ಆಯಿತಾ. ನಮ್ಮ ಮನೇಲಿ ಯಾರೂ ಆ ಥರ ದುಡ್ಡು ತೊಗೊಳ್ಳೋರಿಲ್ಲ. ಎಲ್ಲರೂ ಆಫೀಸ್ಗೆ ಹೋಗ್ತಿದ್ರು, ಎಲ್ಲರೂ ಬರೋದಕ್ಕಿಂತ ಮುಂಚೆ ನಾನೇ ಬರ್ತಾಯಿದ್ದೆ. ಸೊ ಯಾರು ತೊಗೊಳ್ಳೋರು ಇರ್ತಿರ್ಲಿಲ್ಲ, ನನಗೂ ಗೊತ್ತಾಗ್ತಿರ್ಲಿಲ್ಲ ಏನಾಗ್ತಿದೆ ದುಡ್ಡು ಅಂತ. ಆದರೂ ಬಿಡಿ, ದುಡ್ಡು ಇಡೋದು ಬೇಡ ಅಂತ ನಾನು ಸ್ಟಾಪ್ ಮಾಡಿಬಿಟ್ಟೆ ದುಡ್ಡು ಇಡೋದು. ಸೊ ನಾನು ಶಾಪಲ್ಲೇ ಇಡೋದು ಅಥವಾ ನನ್ನ ಬ್ಯಾಗಲ್ಲಿಡೋದು ಹೀಗೆ ಮಾಡ್ತಾಯಿದ್ದೆ. ಸೊ ದುಡ್ಡಿಂದು ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಹೇಳ್ತಿದ್ದೀನಿ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಯಾಕೆ ಈ ಸ್ಟೋರಿ ಹೇಳ್ತಿದ್ದೀನಿ ಅಂದರೆ, ಒಬ್ಬರು ಕಸ್ಟಮರ್ ಬಂದಿದ್ದರು. ಅವರು ತುಂಬ ಬೇಜಾರಾಗಿದ್ದರು. ಯಾಕೇನಾಯಿತು ಅಂತ ಕೇಳಿದ್ರೆ ಅವ್ರ ಮನೇಲಿ ಒಂದು ಇನ್ಸಿಡೆಂಟ್ ಹೇಳಿದರು. ಈ ಥರ ಆಯಿತು, ನಾನು ಯಾರನ್ನೋ ನಂಬ್ಕೊಂಡು ತೊಗೊಂಡಿದ್ದೆ, ಹಿಂಗೆಲ್ಲ ಮೋಸ ಮಾಡಿ ಹೋದ್ರು ಅಂತ. ಸೊ ಆಗ ನೆನಪಾಗಿ ನನಗೂ ಹೇಳಬೇಕು ಅನ್ನಿಸ್ತು. ಬಿಕಾಸ್ ನಾವು ಹಿಂಗೆ ಹೇಳ್ಕೊಂಡ್ರೆ ಅಲ್ವಾ ಇನ್ನೊಬ್ಬರು ಅಲರ್ಟ್ ಆಗಿರ್ತಾರೆ. ಅವ್ರ ಮನೇಲೂ ಈ ತಪ್ಪು ನಡೆದೇ ಇರೋ ಥರ ನೋಡ್ಕೊಳ್ತಾರೆ. ಗಂಡು ಮಕ್ಳಿಗೆ ಎಷ್ಟೇ ದುಡ್ಡು ಹಾಕಿದ್ರೂ ತುಂಬ
ಅಲರ್ಟ್ ಆಗಿರಬೇಕಾಗಿರೋದು, ತುಂಬ ಕೇರ್ಫುಲ್ಲಾಗಿರಬೇಕಾಗಿರೋದು ಹೆಣ್ಮಕ್ಳೇ. ಕೊನೆಗೆ ಹೆಣ್ಮಕ್ಳ ಮೇಲೇ ಬರುತ್ತೆ ಅದು, ನಾವು ಹುಷಾರಾಗಿಲ್ಲ ಅಂದರೆ. ಸೊ ನಂತರ ಯಾರೂ ಮೋಸ ಹೋಗಬಾರ್ದು ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ಇದನ್ನು. ಅದಾಗಿ ಸ್ವಲ್ಪ ದಿನಕ್ಕೆ ನಾವು ಮನೆ ಶಿಫ್ಟ್ ಮಾಡೋದು ಬಂತು, ಆಯಿತಾ. ಅಂದರೆ ಬೇರೆ ಏರಿಯಾಗೆ ಶಿಫ್ಟ್ ಆಗಬೇಕಾಗಿತ್ತು. ನಾವಿದ್ದಿದ್ದು ಅಪಾರ್ಟ್ಮೆಂಟಲ್ಲಿ ಅವ್ರಿಗೆ ಬಿಟ್ಟು ಹೋಗ್ತಿದ್ವು. ಅಂದರೆ ಬೆಳಗ್ಗೆ ನಾನು ಆ್ಯಕ್ಚುಲಿ ಹೇಳ್ತಾ ಇರೋದು ನಮ್ಮನೆ ಹೆಲ್ಪರ್ ಬಗ್ಗೆ. ನಾನು ಬೆಳಗ್ಗೆ ಹೋದರೆ ನಾವು ಅವರೊಂದು 11 o'clock ಬರ್ತಿದ್ರು ಅಂದ್ಕೊಳ್ಳಿ. 11 o'clockಗಿಂತ ಈವ್ನಿಂಗ್ವರೆಗೂ ಅವರೇ ಇರ್ತಿದ್ರು. ಅವರಿಗೆ ಬಿಟ್ಟು ಹೋಗ್ತಾಯಿದ್ವು. ಅವರು ಎಲ್ಲ ಶಿಫ್ಟಿಂಗ್ ಟೈಮಲ್ಲಿ ಏನೇನು ಬೇಕು ಇಂಪಾರ್ಟೆಂಟ್ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ರು. ನಾನು ಅವ್ರಿಗೆ ಹೇಳಿದ್ದೆ, ಬೆಳ್ಳಿ ಸಾಮಾನೆಲ್ಲ ಒಂದು ಹತ್ರ ಇಡಿ. ಅಂದರೆ ನಾನು ಬೆಳ್ಳಿ ಸಾಮಾನೇನು ಡೈಲಿ ಯೂಸ್ ಬಿಟ್ಟು ಇನ್ನು ಮಿಕ್ಕಿದ ಬೆಳ್ಳಿ ಸಾಮಾನ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡಿಸ್ತಿದ್ದೆ. ಅವರೇ ವಾಶ್ ಮಾಡಿ ಎತ್ತಿಟ್ಟಿದ್ರು. ಎಲ್ಲ ಫುಲ್ ಪ್ಯಾಕಿಂಗ್ ಆದಮೇಲೆ ನಾವು ಫಸ್ಟು ಇದನ್ನು ಕಾರಲ್ಲಿ ಶಿಫ್ಟ್ ಮಾಡೋಣ, ಕೆಲವೊಂದು ದೇವ್ರ ಸಾಮಾನು ಏನಿದೆ ಮತ್ತು ಏನು ಬೇಕು ಅದನ್ನೆಲ್ಲ ಫಸ್ಟು ಶಿಫ್ಟ್ ಮಾಡಿಬಿಡೋಣ ಅಂತ ಅನ್ನೋ ಟೈಮಲ್ಲಿ ಆ ಬಾಕ್ಸ್ ಇಲ್ಲ. ನಾವಿನ್ನೂ ಮನೆ ಶಿಫ್ಟೇ ಮಾಡಿಲ್ಲ, ಆ ಟೈಮ್ಗೆ ಆ ಬಾಕ್ಸ್ ಇಲ್ಲ. ಸೊ ಅವಾಗ ನನಗೆ ಯಾರಿಗೆ ಹೇಳಬೇಕು ನಮ್ಮ ಮನೇಲಿ ಅನ್ನೋದು ಗೊತ್ತಿಲ್ಲ ನನಗೆ. ಈವನ್ ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ. ಏನಂತ ಹೇಳಬೇಕು, ಯಾರ ಮೇಲೆ ಡೌಟ್ ಪಡ್ತಾರೆ, ಹೆಂಗೆ ಹೇಳಬೇಕು ನನಗೇನೂ ಗೊತ್ತಾಗಿಲ್ಲ, ನಾನು ಹೇಳಿಲ್ಲ, ಆಯಿತಾ. ಅದಾದಮೇಲೆ ಅವರು, ಅಕ್ಕ ಎಮರ್ಜೆನ್ಸಿ ನಾನು ಊರಿಗೆ ಹೋಗಬೇಕು, ಬರೋಕ್ಕಾಗಲ್ಲಕ್ಕ, ನೀವು ಶಿಫ್ಟ್ ಮಾಡಿರಿ, ಎಷ್ಟಾಗುತ್ತೋ ಅಷ್ಟು ನಾನು ಬರ್ತೀನಿ, ಬೇಗ ಬಂದಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಎಷ್ಟು ದಿನ ಹೋಗ್ತೀಯ ಅಂತಂದರೆ 1.5 month ಹೋಗ್ತೀನಿ ಅಕ್ಕ, ಬರಲ್ಲ ಅಂತ ಹೇಳಿದರು. ಆವಾಗಲೂ ನನಗೆ ಅವ್ರ ಮೇಲೆ ಡೌಟ್ ಬಂದಿಲ್ಲ ಅವರು ತೊಗೊಂಡಿದ್ದಾರೆ ಅಂತ. ಬಟ್ ಅವ್ರು ಅಷ್ಟು ಆನೆಸ್ಟಾಗಿದ್ದೀನಿ ಅನ್ನೋ ಥರ ತೋರಿಸ್ತಾ ಇದ್ರು ತುಂಬ. ಅವರು ನೋಡಿದ್ರೆ ನಮಗೆ ಡೌಟ್ ಪಡಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಅಷ್ಟೊಂದು ಹೆಲ್ಪ್ ಮಾಡೋರು, ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡೋರು, ಅಷ್ಟೊಂದು ಚೆನ್ನಾಗಿ ಕೇರ್ ಮಾಡೋರು. ಗೊತ್ತಾಗಲಿಲ್ಲ ನಮಗೆ ಅವ್ರು ತೊಗೊಂಡಿದ್ದಾರೆ ಅಂತ. ಓಕೆ ಬಿಡು, ನಾನೇನು ಅಂದ್ಕೊಂಡೆ, ಆಲ್ರೆಡಿ ಸ್ವಲ್ಪ ಪ್ಯಾಕ್ ಮಾಡಿದ್ವಲ್ಲ ಅದರೊಳಗಡೆ ಎಲ್ಲೋ ಹಾಕ್ಬಿಟ್ಟಿದ್ದೀವಿ ನಾವು, ಆಮೇಲೆ ಸಿಗುತ್ತೆ ಅಂತ ಅವ್ರಿಗೆ ರಜಾ ಕೊಟ್ಟೆ. ಅದಾದಮೇಲೆ ಅವರು ಮತ್ತೆ 3 months ಆದಮೇಲೆ ಬಂದರು. ಮತ್ತು ಅಕ್ಕ ನಾನೇ ಬರ್ತೀನಿ ನಿಮ್ಮ ಮನೆ ಕೆಲಸಕ್ಕೆ ಅಂತ ಕೇಳ್ಕೊಂಡು ಶಾಪ್ ಹತ್ರ ಬಂದಿದ್ದರು. ಅಷ್ಟರಲ್ಲಿ ನಾನು 2 hourಗೆ ಬಂದು ಕೆಲಸ ಮಾಡೋ ಥರ ಒಬ್ರನ್ನ ತೊಗೊಂಡಿದ್ದೆ. ಇನ್ನೇನು ಇವ್ರು ಬಂದ್ರಲ್ಲ, ಆಲ್ಮೋಸ್ಟ್ ಇವರು ಎಲ್ಲ ಕೆಲಸ ಮಾಡಿಕೊಡ್ತಿದ್ರು ನಮಗೆ. ಹಂಗಾಗಿ ಇವರು ಸ್ವಲ್ಪ ನಂಬಿಕೆ ಇತ್ತು ಅನ್ನೋ ಥರ ಮತ್ತೆ ನಂಬಿ ನಾನು, ಸರಿ ನೀವು ಬನ್ನಿ ಅವ್ರನ್ನ ಬಿಡಿಸ್ತೀನಿ ಅಂತ ಅವ್ರನ್ನ ಬಿಡಿಸಿ ಇವ್ರನ್ನ ತೊಗೊಂಡೆ. ನಾನು ಮತ್ತೆ ತೊಗೊಂಡ್ಮೇಲೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಅಂದರೆ ಯಾವಾಗಲೂ ರೆಸ್ಟಲ್ಲೇ ಇರ್ತಾಯಿದ್ರು. ನಾನು ಯಾವಾಗ ಕಾಫಿಗೆ ಮನೆಗೆ ಹೋದ್ರೂ ಮಲ್ಕೊಂಡೇ ಇರ್ತಾಯಿದ್ರು. ನಾನು ತುಂಬ ಕ್ವಶನ್ ಮಾಡಿನೂ ಕೇಳೋಕ್ಕಾಗ್ತಿರ್ಲಿಲ್ಲ, ಏನು ಮಾಡ್ತಿದ್ಯಾ ಏನು ಅಂತ. ಸರಿ, ಇದು ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು. ಮೇ ಬಿ 1 ತಿಂಗಳು ಕೆಲಸ ಮಾಡಿದರು ಅಷ್ಟೇ ಅನಿಸುತ್ತೆ. ಸರಿ, ನನಗೆ ಫುಲ್ ಡೇ ಏನು ಬೇಡ ಕೆಲಸಕ್ಕೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಂದು 2 ಇಯರಿಂಗ್ಸ್ ಮಿಸ್ ಆಗಿತ್ತು. ಅಂದರೆ ನಾನು ಅದು ಕಬೋರ್ಡಲ್ಲಿ ವಾರ್ಡ್ರೋಬಲ್ಲಿ ಇಟ್ಟಿರಲಿಲ್ಲ, ಬ್ಯಾಗಲ್ಲಿದ್ದಿದ್ದು ಇಯರಿಂಗ್ಸು ಗೋಲ್ಡು. ಒಂದು ಅಮ್ಮ ಮನೆಯಿಂದ ತೊಗೊಂಡು ಬಂದಿದ್ದು ಇಯರಿಂಗ್ಸು, ಇನ್ನೊಂದು ನಾನು ಹಾಕ್ಕೊಂಡು ರಿಮೂವ್ ಮಾಡಿ ಬೇರೆದು ಹಾಕ್ಕೊಳ್ಳೋಗೋ ಟೈಮ್ಗೆ ಮತ್ತೆ ವಾರ್ಡ್ರೋಬ್ಗೆ ಏನಿಡೋಣ ಅಂತ ಬ್ಯಾಗಲ್ಲಿಟ್ಟಿದ್ದೆ. ಅದು 2 ಇಯರಿಂಗ್ಸು ಮಿಸ್ ಆಗಿತ್ತು. ಅದು ಇಯರಿಂಗ್ಸ್ ತೊಗೊಂಡು ನೆಕ್ಸ್ಟ್ ಡೇಗೆ ಅವರು ಕೆಲಸಕ್ಕೆ ಬಂದಿಲ್ಲ. ನನಗೇನು ಇನ್ಫಾರ್ಮ್ ಮಾಡಿಲ್ಲ, ಅಕ್ಕ ಕೆಲಸ ಬಿಡ್ತಿದ್ದೀನಿ ಅದು ಇದು ಅಂತ ಏನೂ ಇನ್ಫಾರ್ಮ್ ಮಾಡಿಲ್ಲ ನನಗೆ. ನಾನು ಇಯರಿಂಗ್ಸ್ ನೋಡ್ಕೊಂಡಿಲ್ಲ. ನಂತರ ಯಾರು ಬೇಜವಾಬ್ದಾರಿಯಾಗಿರಬೇಡಿ, ಗೋಲ್ಡ್ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಸೊ 2 ದಿನ ಬರ್ತಾರೆ ಬಿಡು, 3 ದಿನ ಬರ್ತಾರೆ ಬಿಡು ಅಂತ ನಾನು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಅವ್ರು ಬಂದಿಲ್ಲ ಕೆಲಸಕ್ಕೆ. ಮತ್ತು 1 ವಾರ ಆದಮೇಲೆ ಕಾಲ್ ಮಾಡಿದರೆ, ಇಲ್ಲ ಅಕ್ಕ ಏನೋ ಪ್ರಾಪರ್ಟಿ ಇಶ್ಯೂಸು, ನಾನು ಊರಿಗೆ ಹೋಗ್ತಿದ್ದೀನಿ, ನಮ್ಮದೇನೋ ಜಮೀನ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಊರಿಗೆ ಹೋಗಿ ಬರ್ತೀನಿ ಅಕ್ಕ ಅಂತ ಹೇಳಿದರು. ನಾನು ಆ ಟೈಮ್ಗೆ ಅವರಿಗೆ 1 month ಸ್ಯಾಲ್ರಿ ಕೊಡಬೇಕಾಗಿತ್ತು. ಪೆಂಡಿಂಗ್ ಅಂದರೆ ಲೈಕ್ ಸ್ಯಾಲ್ರಿ ಟೈಮಿಗೆ ಹೋಗಿದ್ದಿದ್ದವರು. ಎಷ್ಟು ಮನೆಯೆಲ್ಲ ಹುಡುಕ್ತಿದ್ದೀನಿ, ನನಗೆ ಇಯರಿಂಗ್ಸ್ ಸಿಗ್ತಾಯಿಲ್ಲ, ಇವ್ರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಾನು ಯಾವಾಗ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಾನೆ ಇದೆ. 1 ವಾರ ಆದಮೇಲೆ ಮತ್ತೆ ಫೋನ್ ಮಾಡ್ತಾನೇ ಇದ್ದೀನಿ. ಯಾವಾಗ ಇಯರಿಂಗ್ಸ್ ಚೆಕ್ ಮಾಡಿಕೊಂಡು ಅವಾಗ ನನಗೆ ಕನ್ಫರ್ಮಾಗಿ ಗೊತ್ತಾಯಿತು ಅವರೇ ತೊಗೊಂಡಿದ್ದಾರೆ ಅಂತ. ಆಮೇಲೆ ಒಂದು 15 days ಆಯಿತು, ಮತ್ತೆ ಕಾಲ್ ಮಾಡಿದ್ರೆ, ಇಲ್ಲ ಅಕ್ಕ ನಾನು ಬರ್ತಾಯಿಲ್ಲ, ನಮ್ಮದೇನೋ ಪ್ರಾಪರ್ಟಿ ಇಶ್ಯೂಸ್ ಇದೆ, ನಾನು ಬರೋಕ್ಕಾಗಲ್ಲ, ನೀವು ಬೇರೆಯವ್ರು ನೋಡ್ಕೊಳ್ಳಿ ಅಂತ ಹೇಳಿದರು. ಅವರು ನನಗೆ ಸ್ಯಾಲ್ರಿ ಕೇಳೋ ಕಾಲೇ ಮಾಡಿಲ್ಲ. 1.5 month ಅನಿಸುತ್ತೆ ಅವರು ನನ್ನ ಹತ್ರ ಕೆಲಸ ಮಾಡಿದ್ದು. ಆ ಮಂತ್ ಸ್ಯಾಲ್ರಿ ತೊಗೊಂಡೇ ಇಲ್ಲ ಅವರು. ಅದಾಗಿ 2 month ಆದಮೇಲೆ ನಾನು ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಲ್ಲ. ನನಗೆ ಕನ್ಫರ್ಮೇಷನ್ ಗೊತ್ತಿಲ್ಲ ಅಂದರೆ ಇವರು ಈ ಥರ ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ. ಒಂದು 2.5 month ಆದಮೇಲೆ ಅವ್ರ ಸ್ಟೇಟಸಲ್ಲಿ ಯಾವುದೋ ಒಂದು ಫೋಟೋ ಹಾಕಿದ್ದಾರೆ, ಅದರಲ್ಲಿ ನನ್ನ ಇಯರಿಂಗ್ಸ್ ಇದೆ. ಯಪ್ಪ, ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ಸೀರಿಯಸ್ಲಿ ತುಂಬ ಶಾಕ್ ಆಯಿತು.
ಸೊ ಅದಕ್ಕೆ ಯಾರನ್ನಾದ್ರೂ ನಂಬಿ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಹತ್ರ ತಗೊಳ್ಳೋದಕ್ಕಿಂತ ಮುಂಚೆ ನಾವು ಎಷ್ಟೇ ನಂಬಿದ್ರು ಆದರೂ ಒಂಚೂರಾದ್ರೂ ಅನುಮಾನ ಪಡಬೇಕು ಅನ್ನಿಸ್ಬಿಡ್ತು. ನನ್ನ ಫ್ರೆಂಡ್ ಒಬ್ಬರು ಸುಷ್ಮಾ ಅಂತಿದ್ಲು. ಅವಳು ತುಂಬ ಸರಿ ಹೇಳ್ತಾಯಿದ್ರು, ನೀನು ಈ ಥರ ಸಲಿಗೆ ಕೊಡಬೇಡ, ನೀನು ಯಾನೇ ಆಗಲಿ ಪಟ್ಟಂತ ನಂಬಿಡ್ತೀಯ ಅಂತ. ನಾನು ಸ್ಟಿಲ್ ಇವಾಗ್ಲೂ ಎಲ್ಲರನ್ನೂ ತುಂಬ ನಂಬಿಡ್ತೀನಿ ಪಟ್ಟಂತ. ಸೊ ನಾನು ಹೇಳೋದೇನು ಗೊತ್ತಾ, ನಮ್ಮ ಹೆಣ್ಮಕ್ಳು ಎಲ್ಲ ಥರ ಎಲ್ಲದರಲ್ಲೂ ಕೆಲಸ ಮಾಡ್ತಾರೆ, ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಾರೆ. ಯಾರೋ ಒಬ್ಬರು ಒಂದೊಂದು ಮಿಸ್ಟೇಕ್ ಮಾಡೋ ತಪ್ಪಿಗೆ ನಾವೀಗ ನೆಕ್ಸ್ಟ್ ಯಾರೇ ನಮ್ಮ ಮನೆಗೆ ಬಂದ್ರೂ ನಾವು ನಂಬೋಕ್ಕಾಗಲ್ಲ. ಸೊ ಅದಕ್ಕೆ ನಂತರ ಯಾರನ್ನೂ ಮೋಸ ಹೋಗಬೇಡಿ, ಯಾರ ಮೇಲೇನೂ ನಂಬಿಕೆ ಇಡಬೇಡಿ ಅಂತ ಹೇಳ್ತಾ ಇಲ್ಲ. ನಂಬಿಕೆ ಇಡಿ, ಅದು ಅತಿಯಾದ ಸಲಿಗೆ ಯಾರಿಗೂ ಕೊಡಬೇಡಿ ಆಯಿತಾ. ಸಲಿಗೆ ಕೊಟ್ಟು ನಂತರ ಯಾರು ಮೋಸ ಹೋಗಬೇಡಿ. ಇಷ್ಟ ಆಯಿತು. ಇದು ನಮ್ಮ ಮನೇಲಿ ನಡೆದಿರೋ ಇನ್ಸಿಡೆಂಟು. ಆ್ಯಕ್ಚುಲಿ ಈ ಸ್ಟೋರಿನ ಇಷ್ಟಪಡಬೇಕು ಅಂತ ನಾನು ಮಾಡಿಲ್ಲ, ಕೇಳಿ ಅಟ್ಲೀಸ್ಟ್ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀರಾ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ಪೇಷನ್ಸಿಂದ ನೋಡಿರ್ತೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್.